ಎಲ್ಲರಿಗೂ ನಮಸ್ಕಾರ. ನಾನು ಮೃತ್ಯುಂಜಯ್ ಕಬ್ಬೂರ್. ದ್ವಿತೀಯ PUCಯ ರಾಜ್ಯಶಾಸ್ತ್ರ ಪಠ್ಯದ 9ನೇ ಮತ್ತು ಕೊನೆಯ ಅಧ್ಯಾಯಕ್ಕೆ ನಿಮ್ಮೆಲ್ಲರಿಗೂ ಅತ್ಯಂತ ಆದರದ ಸ್ವಾಗತ. 9ನೇ ಅಧ್ಯಾಯ ಭಾರತದ ವಿದೇಶಾಂಗ ನೀತಿ. ಇದು 9ನೇ ಅಧ್ಯಾಯದ ಮೊದಲನೇ ಭಾಗ. ಈ ಒಂದು ಅಧ್ಯಾಯವನ್ನು ನಾವು 3 ಭಾಗಗಳಲ್ಲಿ ನೋಡೋಣ. ಮೊದಲ, ದ್ವಿತೀಯ ಮತ್ತು ತೃತೀಯ ಅಂತ ಹೇಳಿ. ಈಗಾಗಲೇ ನಾವು ಹಿಂದಿನ ತರಗತಿಯಲ್ಲಿ ಅಂತಾರಾಷ್ಟ್ರೀಯ ಸಂಬಂಧದ ಬಗ್ಗೆ ಮತ್ತು ವ್ಯವಸ್ಥೆಯ ಬಗ್ಗೆ ನೋಡಿದ್ದೇವೆ. ಹಾಗೆ ಭಾರತ ಬೇರೆ ಬೇರೆ ಜಾಗತಿಕ ಸಂಘಟನೆಗಳ ಜೊತೆಗೆ ಮತ್ತು ಪ್ರಾದೇಶಿಕ ಸಂಘಟನೆಗಳ ಅವುಗಳ ಜೊತೆಗೆ ಹೊಂದಿರುವಂತಹ ಸಂಬಂಧದ ಬಗ್ಗೆ ನಾವು ನೋಡಿದ್ದೇವೆ. ಅಂದರೆ ವಿಶೇಷವಾಗಿ ಭಾರತದ ಮತ್ತು ವಿಶ್ವಸಂಸ್ಥೆಯ ಸಂಬಂಧ ಏನು, ಹಾಗೆ ಭಾರತ ಆಸಿಯಾನ್ ಸಂಬಂಧ ಏನು, ಸಾರ್ಕ್ ಜೊತೆಗೆ ಭಾರತದ ಸಂಬಂಧ ಏನು ಮತ್ತು ಸಹಕಾರ ಕ್ಷೇತ್ರಗಳೇ ಹಾಗೆಲ್ಲ ಇದ್ದಾವೆ. ಹಾಗೆ ಭಾರತ ಮತ್ತು ಸಾರ್ಕ್ನ ನಡುವೆ ಆದಂತಹ ಒಪ್ಪಂದಗಳೇನು, ಹಿಂಗೆ ಸಾಕಷ್ಟು ವಿಚಾರಗಳ ಬಗ್ಗೆ ನಾವು ಈಗಾಗಲೇ ಈ ಹಿಂದಿನ ಅಧ್ಯಾಯದಲ್ಲಿ ತಿಳ್ಕೊಂಡಿದ್ದೇವೆ. ಆ ಒಂದು ಅಧ್ಯಾಯದಷ್ಟೇ ಪ್ರಮುಖವಾಗಿರುವಂತಹ ಮತ್ತೊಂದು ಅಧ್ಯಾಯ ಅಂತಂದ್ರೆ ಅದು 9ನೇ ಅಧ್ಯಾಯ. ಸುಮಾರು ಹೆಚ್ಚು ಕಡಿಮೆ 17 ಅಂಕಗಳನ್ನು ಈ ಒಂದು ಅಧ್ಯಾಯದ ಮೇಲೆ ಕೇಳಿರ್ತಾರೆ. ಹಾಗಾಗಿ ಇದು ಸಹ ಒಂದು ಪ್ರಮುಖವಾಗಿರುವಂತಹ ಅಧ್ಯಾಯ. ಅಧ್ಯಾಯ 9 ಭಾರತದ ವಿದೇಶಾಂಗ ನೀತಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ತರಗತಿಗೆ ಅತ್ಯಂತ ಆದರದ ಸ್ವಾಗತ. ನಾವು ಸಾಮಾನ್ಯವಾಗಿ ಮಾತಾಡ್ತಿರ್ತೀವಿ, ಪೇಪರ್ನಲ್ಲೂ ಓದ್ತಾ ಇರ್ತೀವಿ ವಿದೇಶಾಂಗ ನೀತಿ ಬಗ್ಗೆ. ಏನಿದು ವಿದೇಶಾಂಗ ನೀತಿ ಅಂತಂದ್ರೆ, ಒಂದು ದೇಶ ಬೇರೆ ದೇಶಗಳ ಜೊತೆಗೆ ವ್ಯವಹಾರ ಮಾಡುವಾಗ ಅನುಸರಿಸುವಂತಹ ಒಂದು ನೀತಿ. ಇದನ್ನು ನಾವು ವಿದೇಶಾಂಗ ನೀತಿ ಅಂತ ಕರಿತೀವಿ. ಈಗ ಉದಾಹರಣೆಗೆ ಭಾರತ ಚೀನಾ ಜೊತೆ ವ್ಯವಹಾರ ಮಾಡಾಕತ್ತಿತ್ತು ಅಂತಂದ್ರೆ ಅವಾಗ ಏನು ಅನುಸರಿಸ್ತಾರೆ ನೀತಿಗಳನ್ನು, ಆ ಒಂದು ಎಲ್ಲ ನೀತಿಗಳನ್ನು ವಿದೇಶಾಂಗ ನೀತಿ ಅಂತ ನಾವು ಕರಿತೇವೆ. ನಮ್ಮ ಭಾರತದ ವಿದೇಶಾಂಗ ನೀತಿ ಮಹಾತ್ಮ ಗಾಂಧೀಜಿಯವರ ತತ್ವಾದರ್ಶಗಳಾದಂತಹ ಶಾಂತಿ ಮತ್ತು ಅಹಿಂಸೆಯನ್ನ ಆಧಾರವಾಗಿ ಇಟ್ಕೊಂಡಿರುವಂತಹ ಒಂದು ವಿದೇಶಾಂಗ ನೀತಿಯನ್ನು ಹೊಂದಿರುವಂತಹ ರಾಷ್ಟ್ರ ನಮ್ಮದು. ಒಟ್ಟಾರೆ ಈ ವಿದೇಶಾಂಗ ನೀತಿ ಅನ್ನುವಂಥದ್ದು ಇವತ್ತು ನಿನ್ನೆದಲ್ಲ. ಇದು ಬಹಳ ಪ್ರಾಚೀನತೆಯಿಂದ ಕೂಡಿರುವಂಥದ್ದು. ನಾವು ಬೌದ್ಧ ಸಾಹಿತ್ಯದೊಳಗೆ ಮತ್ತು ಕೌಟಿಲ್ಯನ ಅರ್ಥಶಾಸ್ತ್ರದೊಳಗೆ ಕೌಟಿಲ್ಯನ ಸಪ್ತಾಂಗ ಸಿದ್ಧಾಂತ ಅನ್ನುವಂಥದ್ದು ಏನಿತ್ತು, ಕೋಟೆ, ದುರ್ಗ, ಮಂತ್ರಿ, ಹಿಂಗೆ ಕೆಲವೊಂದಿಷ್ಟು ಏನೋ ಅಂಶಗಳೇನಿದ್ವಲ್ಲ, ಆ ಒಂದು ಅಂಶಗಳಲ್ಲೇ ನಾವು ಈಗಾಗಲೇ ಈ ಒಂದು ವಿದೇಶಾಂಗ ನೀತಿ ಹೆಂಗಿರಬೇಕು, ಒಬ್ಬ ರಾಜ ಮತ್ತೊಬ್ಬ ರಾಜನ ಜೊತೆಗೆ ಹೆಂಗೆಲ್ಲ ಸಂಪರ್ಕವನ್ನು ಸ್ನೇಹವನ್ನು ಬೆಳೆಸಬೇಕು, ಯಾವ ಆಧಾರದ ಮೇಲೆ ಅನ್ನೋದನ್ನು ನಾವು ಸಪ್ತಾಂಗ ಸಿದ್ಧಾಂತದೊಳಗೆ ಕಲಿತೀವಿ. ಅಂದ್ರೆ ಬಹಳ ಸುಲಭವಾಗಿ ನಾವು ಹೇಳಬೇಕು ಈ ವಿದೇಶಾಂಗ ನೀತಿಯನ್ನು ಅಂತಂದ್ರೆ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಸ್ನೇಹವನ್ನು ಯಾವ ಆಧಾರದ ಮೇಲೆ ಬಯಸ್ತಾನಲ್ಲ, ಏನೆಲ್ಲ ರೂಪುರೇಷೆಗಳು ಇರ್ತಾವಲ್ಲ, ಏನೇನು ಗಮನವನ್ನು ವಹಿಸ್ಬೇಕಾಕೈತಿ ಸ್ನೇಹವನ್ನು ಬಯಸುವಾಗ ಅಥವಾ ಬೆಳೆಸುವಾಗ ಅಂತ ನಾವೇನು ವಿಚಾರ ಮಾಡ್ತೀವಿ, ಅದನ್ನು ನಾವಿಲ್ಲಿ ಒಂದು ದೇಶಕ್ಕೆ ಕಂಪೇರ್ ಮಾಡ್ತೀವಿ ಅಷ್ಟೇ. ಹಿಂಗೆ ಇದು ಪ್ರಾಚೀನವಾಗಿರುವಂಥದ್ದು. ಆ ಒಂದು ಸಪ್ತಾಂಗ ಸಿದ್ಧಾಂತದೊಳಗೆ ನೋಡ್ತೀವಿ. ಮಂಡಲ ಸಿದ್ಧಾಂತದೊಳಗೆ ರಾಷ್ಟ್ರಗಳ ನಡುವೆ ಶಕ್ತಿ ಸಮತೋಲನದ ಬಗ್ಗೆ ಕೌಟಿಲ್ಯ ವಿವರಿಸಿದ್ದನ್ನು ಸಹ ನೋಡ್ತೀವಿ. ಹಿಂಗೆ ಪ್ರಾಚೀನತೆಯಿಂದ ಕೂಡಿರುವಂಥದ್ದು ಇದು, ಇವತ್ತು ನಿನ್ನೆದಂತೂ ಅಲ್ಲ. ಆಮೇಲೆ ಆಧುನಿಕ ಯುಗದೊಳಗೆ ಬ್ರಿಟಿಷ್ ಸಾಮ್ರಾಜ್ಯ ಶಾಹಿಯ ಒಂದು ವಿರುದ್ಧ ಭಾರತದ ಸ್ವತಂತ್ರ ಚಳವಳಿ ಸಮಯದೊಳಗೆ ನಾವು ಈ ವಿದೇಶಾಂಗ ನೀತಿಯನ್ನು ಸಹ ಗುರುತಿಸ್ತೇವೆ. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಏನಿತ್ತು, INC, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತಕ್ಕೆ ಸ್ವಾತಂತ್ರ್ಯ ಗಳಿಸಿಕೊಡುವಂತಹ ಏಕೈಕ ಗುರಿಯೊಂದಿಗೆ 1885 ಸ್ಥಾಪನೆಯಾಗಿತ್ತು. ಇದರ ಪ್ರಥಮ ಅಧಿವೇಶನದೊಳಗೆ ಬ್ರಿಟಿಷರು ಬರ್ಮಾ, ಇವತ್ತಿನ ಮಯನ್ಮಾರ್ ಏನೈತಲ್ಲ, ಬರ್ಮಾದ ಮೇಲೆ ನಡೆಸಿದ ದಾಳಿಯನ್ನು ವಿರೋಧಿಸಿ ನಿರ್ಣಯವನ್ನು ಕೈಗೊಂಡರು. ಹಾಗೆ 1892 ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಭಾರತದ ದೇಶದ ಪ್ರದೇಶದೊಳಗೆ ಬ್ರಿಟಿಷರು ನಡೆಸುವ ಎಲ್ಲ ರೀತಿಯ ಮಿಲಿಟರಿ ಕಾರ್ಯಾಚರಣೆಯನ್ನು ಖಂಡಿಸಿತು ಮತ್ತು 1904 ಟಿಬೇಟ್, ಅಫ್ಘಾನಿಸ್ತಾನ ಮತ್ತು ಇತರ ದೇಶಗಳ ಮೇಲೆ ದಾಳಿ ನಡೆಸಲಿಕ್ಕೆ ಭಾರತದ ನೆಲವನ್ನು ಬಳಸಿಕೊಳ್ಳುವುದನ್ನು ಪ್ರಬಲವಾಗಿ ವಿರೋಧಿಸಿತು. ಇದನ್ನು ನಾವು ಒಂದು ರೀತಿ ಆಗಿನ ಕಾಲದ ವಿದೇಶಾಂಗ ನೀತಿ ಅಂತ ಕರಿಬಹುದು. ಯಾಕಂದ್ರೆ ಅವಾಗ ಭಾರತೀಯರು ವಿರೋಧಿಸಿದ್ರು. ಪೂರಕ ಆಗಿದ್ರೆ ಅದೊಂದು ಮಾತು ಬೇರೆ, ಆದರೆ ಇದು ಕೇವಲ ಅವರ ಒಡೆದ ಆಳುವ ನೀತಿಗೆ ಭಾರತೀಯರು ಅಲ್ಲಿ ಏನಾಗ್ತಾ ಇದ್ರು ಅಂತಂದ್ರೆ ಅವರು ತಮ್ಮ ಬೆವರನ್ನು ಸುರಿಸ್ತಾ ಇದ್ರಲ್ಲ, ಹಾಗಾಗಿ ಇದನ್ನು ಬಹಳಷ್ಟು ಮಂದಿ ವಿರೋಧಿಸಿದ್ರು. ಹಿಂಗೆ ಸಾಕಷ್ಟು ಪ್ರಾರಂಭಿಕ ಬೆಳವಣಿಗೆಗಳನ್ನು ನಾವು ಭಾರತದೊಳಗೂ ಕಾಣ್ತೀವಿ. ಹಾಗೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಬಹಳ ಶ್ರಮಿಸಿದರು ಈ ಒಂದು ವಿದೇಶಾಂಗ ನೀತಿಯನ್ನು ಉತ್ತಮಗೊಳಿಸಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ. ಹಾಗಾಗಿ ಅವರನ್ನು ನಾವು ಭಾರತದ ವಿದೇಶಾಂಗ ನೀತಿಯ ಪಿತಾಮಹ ಅಂತ ಹೇಳಿ ಸಹ ಕರಿತೇವೆ. ಇನ್ನು ಏನೇನಾಯಿತು ಈ ಒಂದು ಬೆಳವಣಿಗೆ ಸ್ವಾತಂತ್ರ್ಯ ಪೂರ್ವದೊಳಗೆ ಅಂತಂದ್ರೆ, ದೆಹಲಿ ಸಮ್ಮೇಳನ ನಡೆದಿತ್ತು 1923 ಬ್ರಿಟಿಷ್ ಸರ್ಕಾರ ಭಾರತದೊಳಗೆ ಅನುಸರಿಸುವಂತಹ ವಿದೇಶಾಂಗ ನೀತಿಯಲ್ಲಿಯೂ
ಭಾರತೀಯರ ನಿರ್ಧಾರವನ್ನು ಪ್ರತಿನಿಧಿಸುತ್ತಿಲ್ಲ ಅನ್ನುವಂತಹ ಒಂದು ಮಹತ್ವದ ಐತಿಹಾಸಿಕ ನಿರ್ಣಯವನ್ನು ಕೈಗೊಂಡರು. ತದನಂತರ ನಡೆದಂತಹ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಸಮ್ಮೇಳನದೊಳಗ ಭಾರತದಲ್ಲಿನ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ವಿರುದ್ಧ ಸತತವಾಗಿ ನಿರ್ಣಯಗಳನ್ನು ಅಂಗೀಕಾರ ಮಾಡಿದ್ರು. ಹಾಗೆ 1927ರ ಬ್ರಸಲ್ಸ್ ಒಪ್ಪಂದ ಏನೈತಿ, ಅಲ್ಲಿ ಸಾಮ್ರಾಜ್ಯಶಾಹಿ ವಿರೋಧ ಲೀಗ್ ಸಮ್ಮೇಳನದೊಳಗೆ ಪಂಡಿತ್ ನೆಹರು ಅವರು ಭಾಗವಹಿಸಿದ್ರು. ಭಾರತದ ವಿದೇಶಾಂಗ ನೀತಿಯ ಮಹತ್ವದ ಮೈಲುಗಲ್ಲಾಗಿ ಇದು ಒಂದು ರೀತಿ ಪರಿಣಾಮಕಾರಿಯಾಗಿ ಪ್ರಭಾವವನ್ನು ಬೀರಿತು. ಇನ್ನು ಫೇಜ್ಪುರದ ಕಾಂಗ್ರೆಸ್ ಅಧಿವೇಶನಗಳು ನಡೀತಾವೆ 1936 ಮತ್ತು 37ರೊಳಗೆ. ಅವಾಗಲೂ ಸಹ ನೆಹರು ಪ್ರಮುಖವಾಗಿ ಭಾಷಣಗಳನ್ನು ಮಾಡಿ ಒಬ್ಬ ನಾಯಕರಾಗಿ ಹೊರಗೆ ಬರ್ತಾರೆ. ಜೊತೆಗೆ ಗಾಂಧೀಜಿಯವರ ಚಿಂತನೆಗಳನ್ನು ವಾಸ್ತವವಾಗಿ ಕಾರ್ಯರೂಪಕ್ಕೆ ತರುವಲ್ಲಿ ಮತ್ತು ಭಾರತದ ವಿದೇಶಾಂಗ ನೀತಿಯನ್ನು ಸಮ್ಮಿಳಿತಗೊಳಿಸುವಲ್ಲಿ ಪಂಡಿತ್ ನೆಹರು ಅವರು ಯಶಸ್ವಿಯಾಗ್ತಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಈ ಎಲ್ಲ ಒಂದು ಬೆಳವಣಿಗೆಗಳನ್ನು ಯಾರು ನೆಹರು ಮಾಡಿದ್ರಿಂದ ಅವರನ್ನು ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಅಂತ ನಾವು ಕರಿತೇವೆ. ಹಾಗೆ ಭಾರತ ಬೇರೆ ಬೇರೆ ದೇಶದೊಳಗೆ ತನ್ನ ವಿದೇಶ ವ್ಯವಹಾರದೊಳಗೆ ಅಂತಾರಾಷ್ಟ್ರೀಯ ಕಾನೂನನ್ನು ಗೌರವಿಸ್ತೈತಿ. ಜೊತೆಗೆ ವಿಶ್ವದ ವಿವಾದಗಳನ್ನು ಶಾಂತಿಯುತ ಮಾರ್ಗದಲ್ಲಿ ಬಗೆಹರಿಸಿಕೊಳ್ಳುವಂಗ ಪ್ರೋತ್ಸಾಹವನ್ನು ಕೊಡ್ತೈತಿ. ನೆರೆ ರಾಷ್ಟ್ರಗಳ ಜೊತೆಗೆ ಅಂದರೆ ಬೇರೆ ಬೇರೆ ರಾಷ್ಟ್ರಗಳ ಜೊತೆಗೆ ಉಂಟಾಗಿರುವಂತಹ ವಿವಾದಗಳಿಗೆ, ಸಮಸ್ಯೆಗಳಿಗೆ ಚರ್ಚೆ ಮತ್ತು ಸಂಧಾನಗಳ ಮೂಲಕ ಪರಿಹಾರವನ್ನು ಕೊಡಲಿಕ್ಕೂ ಇವತ್ತು ಬಯಸಾಗತೈತಿ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಐಕೆ ಗುಜ್ರಾಲ್ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಏನು ಅಂತಂದ್ರೆ, ಭಾರತದ ವಿದೇಶಾಂಗ ನೀತಿ ಹೊರಗಿಂದಲ್ಲ, ಇದು ಸಂಪೂರ್ಣವಾಗಿ ಭಾರತೀಯ ಮತ್ತು ಭಾರತದ ವಾಸ್ತವಗಳಲ್ಲಿ ನೆಲೆಗೊಂಡಿರುವಂಥದ್ದು ಅಂತ ಹೇಳಿ. ಇನ್ನು ಇದರ ಮಹತ್ವ ಏನೈತಿ, ಯಾಕೆ ವಿದೇಶಾಂಗ ನೀತಿ ಅವಶ್ಯಕತೆ ಐತಿ ಅಂತಂದ್ರೆ ಅದರ ಮಹತ್ವದ ಬಗ್ಗೆ ನಾವು ನೋಡೋದಾದ್ರೆ, ಮೊದಲ ಅಂಶ ಮಹತ್ವದೊಳಗೆ ಬಾಹ್ಯ ಪರಮಾಧಿಕಾರ ಅನ್ನುವಂಥದ್ದು. ಒಂದು ದೇಶದ ವಿದೇಶಾಂಗ ನೀತಿ ಆ ದೇಶದ ಬಾಹ್ಯ ಪರಮಾಧಿಕಾರ ಮತ್ತು ಸ್ವಾತಂತ್ರ್ಯವನ್ನು ಪ್ರತಿನಿಧಿಸ್ತದೆ. ಅಂದ್ರೆ ನಾವಾಗಲೇ ಹೇಳ್ದಂಗೆ ಇದು ಒಂದು ರೀತಿ ಸ್ವತಂತ್ರ ರಾಷ್ಟ್ರಗಳ ಒಂದು ನಡುವೆ ಇರುವಂತಹ ಒಂದು ನೀತಿ ಅಂತ ಕರೆದ್ವಿ ನಾವು ಇದನ್ನ. ಹಾಗಾಗಿ ಇದು ಪರಮಾಧಿಕಾರ ಮತ್ತು ಸ್ವಾತಂತ್ರ್ಯವನ್ನು ಪ್ರತಿನಿಧಿಸ್ತದೆ. ಭಾರತವು ಬ್ರಿಟಿಷ್ ವಸಾಹತುಶಾಹಿಯಿಂದ ಮುಕ್ತಗೊಂಡ ನಂತರ ತನ್ನದೇ ಆದಂತಹ ವಿದೇಶಾಂಗ ನೀತಿಯನ್ನು ಅಳವಡಿಸಿಕೊಂಡು ಪ್ರಪಂಚದೊಳಗೆ ಒಂದು ಸಾರ್ವಭೌಮ ರಾಷ್ಟ್ರವಾಗಿ ಹೊರಹೊಮ್ಮಿತು ಅನ್ನೋದನ್ನ ನಾವಿಲ್ಲಿ ಗಮನಿಸ್ತೇವೆ. ಇನ್ನು ಭಾರತದ ರಾಷ್ಟ್ರೀಯ ಹಿತಾಸಕ್ತಿ ರಕ್ಷಣೆ ಅನ್ನುವಂಥದ್ದು ಎರಡನೆಯ ಪ್ರಮುಖ ಮಹತ್ವ. ಭಾರತದ ವಿದೇಶಾಂಗ ನೀತಿ, ದೇಶದ ನೈತಿಕ ತತ್ವಗಳು, ಭಾರತದ ವಿದೇಶಾಂಗ ನೀತಿ ಏನು ಐತಲ್ಲ ಅದು ದೇಶದ ನೈತಿಕ ತತ್ವಗಳು, ರಾಷ್ಟ್ರೀಯ ಹಿತಾಸಕ್ತಿ ಮತ್ತು ಮಹತ್ವದ ಉದ್ದೇಶಗಳನ್ನು ಒಳಗೊಂಡು ರೂಪಿತವಾಗಿರುವಂಥದ್ದು. ಇದು ದೇಶದ ಇತಿಹಾಸವನ್ನ, ಭೌಗೋಳಿಕ ರಚನೆಯನ್ನ, ದೇಶೀಯ ಪರಿಸರ ಆದರ್ಶಗಳು ಮತ್ತು ರಾಷ್ಟ್ರೀಯ ನಾಯಕರುಗಳ ಪ್ರೇರಣೆ ಮೊದಲಾದವುಗಳ ಸಮ್ಮಿಲನದ ಫಲಿತಾಂಶ ಆಗೈತಿ. ಈ ವಿದೇಶಾಂಗ ನೀತಿಯು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ವೈಭವವನ್ನ, ಆರ್ಥಿಕ ಪ್ರಗತಿಯೊಳಗ ಪೂರಕವಾದಂತಹ ಭಾರತದ ಭೌಗೋಳಿಕ ರಚನೆಯನ್ನ ಮತ್ತು ಪ್ರಜೆಗಳ ರಾಷ್ಟ್ರ ಪ್ರೇಮದ ಜೊತೆಗಿನ ದೇಶದ ಬಾಹ್ಯ ನೀತಿಯಲ್ಲಿನ ಪ್ರಬುದ್ಧ ನಾಯಕತ್ವದ ಪ್ರಾಮುಖ್ಯತೆಯನ್ನ ಸ್ಪಷ್ಟಪಡಿಸ್ತದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಇನ್ನು ಭಾರತದ ವಿದೇಶಾಂಗ ನೀತಿ ಶಾಂತಿ ಮತ್ತು ಅಹಿಂಸಾ ತತ್ವಕ್ಕೆ ಹೆಸರುವಾಸಿಯಾಗಿರುವಂಥದ್ದು. ಮಹಾತ್ಮ ಗಾಂಧೀಜಿಯವರ ಈ ತತ್ವಗಳನ್ನು ಅಳವಡಿಸಿಕೊಂಡದ ಮತ್ತು ಅದನ್ನು ಆಧರಿಸಿಕೊಂಡು ಅದನ್ನು ಆಧಾರವಾಗಿ ಇಟ್ಕೊಂಡೇ ಇವತ್ತು ತನ್ನ ನೀತಿಯನ್ನು ರೂಪಿಸಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಜೊತೆಗೆ ಈ ಎರಡು ಅಸ್ತ್ರಗಳನ್ನು ಬಳಸಿಕೊಂಡ ರಾಷ್ಟ್ರದ ಸ್ವತಂತ್ರವನ್ನು ಸಾಧಿಸುವಲ್ಲಿ ಯಶಸ್ಸನ್ನು ಪಡೆದು ಈ ತತ್ವಗಳ ಪ್ರಾಮುಖ್ಯತೆಯನ್ನು ತನ್ನ ವಿದೇಶಾಂಗ ನೀತಿಯ ಮೂಲಕ ಪ್ರಪಂಚದಾದ್ಯಂತ ತೋರಿಸಿಕೊಡುವಂತಹ ಒಂದು ಪ್ರಯತ್ನವನ್ನು ಭಾರತ ಈ ದಿನ ಮಾಡಿಕೊಡ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಮತ್ತೊಂದು ಪ್ರಮುಖ ಮಹತ್ವ ಅಂತಂದ್ರೆ ಆರ್ಥಿಕ ಬೆಳವಣಿಗೆ ಅನ್ನುವಂಥದ್ದು. ಭಾರತದ ವಿದೇಶಾಂಗ ನೀತಿಯು ದೇಶದ ಆರ್ಥಿಕ ಬೆಳವಣಿಗೆ ಮತ್ತು ದೇಶದ ಐಕ್ಯತೆಯನ್ನು ಸಾಧಿಸುವ ರಾಜಕೀಯ ಸ್ಥಿರತೆ ಮತ್ತು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಯ ಸಾಧನೆಯ ವಿಚಾರಗಳನ್ನ ಒಳಗೊಂಡಿರುವಂಥದ್ದು. ಜೊತೆಗೆ ಬಾಹ್ಯ ಶಕ್ತಿಗಳಿಂದ ದೇಶದ ಐಕ್ಯತೆಗೆ ಮತ್ತು ಸ್ವಾತಂತ್ರ್ಯಕ್ಕೆ ಧಕ್ಕೆಯಾಗದಂಗೆ ರಕ್ಷಣೆ ಕೊಡುವಂತಹ ಸ್ವಾತಂತ್ರ್ಯ ಅಸ್ತಿತ್ವದೊಂದಿಗೆ ಕೈಗಾರೀಕರಣವನ್ನು ಸಾಧಿಸಿ ದೇಶದ ಆರ್ಥಿಕ ಸ್ವಾತಂತ್ರ್ಯವನ್ನು ಸಾಧಿಸುವ ಗುರಿಯನ್ನು ಹೊಂದಿರುವಂಥದ್ದು. ಜೊತೆಗೆ ದಕ್ಷಿಣ ಏಷ್ಯಾದ ಬಗ್ಗೆ ವಿಶೇಷ ಆಸಕ್ತಿಯನ್ನು ಹೊಂದಿರುವಂಥದ್ದು ಭಾರತದ ಈ ಒಂದು ವಿದೇಶಾಂಗ ನೀತಿಯ ಪ್ರಮುಖ ವಿಚಾರ. ಯಾಕಂದ್ರೆ ಕೆಲವೊಂದಿಷ್ಟು ಈ ಏನದಾವ ಸಾರ್ಕ್ನ ದೇಶಗಳು ಅವಾಗಿರಬಹುದು, ದಕ್ಷಿಣ ಏಷ್ಯಾದ ಬಗ್ಗೆ ಇನ್ನಿಷ್ಟು ರಾಷ್ಟ್ರಗಳಾಗಿರ್ಬೋದು, ಅವುಗಳ ಬಗ್ಗೆ ಪರಸ್ಪರ ಸಹಕಾರವನ್ನು ಬಯಸುವಂಥದ್ದು, ಸ್ನೇಹ ಸಂಬಂಧವನ್ನು ಸ್ಥಾಪಿಸುವಂಥದ್ದು, ಹಿಂಗೆ ಸಾಕಷ್ಟು ಈ ಒಂದು ವಿಚಾರಗಳಿಗೆ ಮಹತ್ವವನ್ನು ಕೊಡುವಂಥದ್ದು ಇವತ್ತು ಪ್ರಮುಖವಾಗೈತಿ. ಜೊತೆಗೆ ಆಕ್ರಮಣಕಾರಿ ಪ್ರವೃತ್ತಿಗೆ ವಿರೋಧ ಅನ್ನುವಂಥದ್ದು ಮತ್ತೊಂದು ಪ್ರಮುಖ ಅಂಶ. ಪ್ರಪಂಚದ ಯಾವುದೇ ಭಾಗದೊಳಗೆ ಯಾವುದೇ ತಾರತಮ್ಯ ನಡೆದ್ರೂ ಅದನ್ನು ಭಾರತ ಖಂಡಿಸ್ತದೆ. ಯಾಕಂದ್ರೆ ಭಾರತ ಅದನ್ನು ಯಾಕೆ ವಿರೋಧಿಸ್ತೈತಿ ಅಂತಂದ್ರೆ ಭಾರತ ಶಾಂತಿ ಪ್ರಿಯ ರಾಷ್ಟ್ರ. ನಾವು ಆಗ್ಲೇ ಹೇಳಿದ್ವಿ, ಗಾಂಧೀಜಿಯವರ ತತ್ವಗಳನ್ನು ಅಳವಡಿಸ್ಕೊಂಡಿರುವಂತಹ ಒಂದು ರಾಷ್ಟ್ರ. ಹಾಗಾಗಿ ಪ್ರಪಂಚದೊಳಗೆ ಯಾವುದೇ ಒಂದು ಮೂಲೆಯೊಳಗೂ ಸಹ ಅಹಿಂಸೆ, ತಾರತಮ್ಯ ಅಥವಾ ಸಾಮ್ರಾಜ್ಯಶಾಹಿತ್ವ
ಅಥವಾ ವಸಾಹತುಶಾಹಿ ಹಿಂಗೆ ಯಾವುದೇ ರೀತಿಯ ಒಂದು ಅಸಮಾನತೆ ತಾರತಮ್ಯ ನಡೆದ್ರೆ ಅದನ್ನು ಭಾರತ ವಿರೋಧಿಸ್ತದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಜೊತೆಗೆ ಪ್ರಜೆಗಳಿಗೆ ಸಂಬಂಧಪಟ್ಟಂಗೆ ಅವರ ಹಕ್ಕುಗಳ ರಕ್ಷಣೆ, ಪ್ರಜಾಪ್ರಭುತ್ವದ ಹೋರಾಟಗಳು, ರಾಷ್ಟ್ರಗಳ ಸ್ವಾತಂತ್ರ್ಯ ಹೋರಾಟಗಳನ್ನು ಭಾರತ ಪ್ರೋತ್ಸಾಹಿಸ್ತದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು ಮತ್ತೊಂದು ಪ್ರಮುಖ ಅಂಶ ಅಂದರೆ ಪ್ರಜಾಸತ್ತಾತ್ಮಕ ಮೌಲ್ಯಗಳು ಅನ್ನುವಂಥದ್ದು. ಪ್ರಪಂಚದೊಳಗೆ ಸಮಾನತೆಯ ಆಧಾರದ ಮೇಲೆ ಮಾನವೀಯ ವ್ಯವಸ್ಥೆಯನ್ನು ನಿರ್ಮಿಸಲಿಕ್ಕೆ ಮತ್ತು ಪ್ರಜಾಸತ್ತಾತ್ಮಕ ಮೂಲಭೂತ ತತ್ವಗಳಾದ ಮಾನವ ಹಕ್ಕುಗಳು ಮತ್ತು ಅದರ ಆದರ್ಶಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಲಿಕ್ಕೆ ಪ್ರೋತ್ಸಾಹಿಸುವುದು, ಶಾಂತಿಯುತ ಸಹಬಾಳ್ವೆ ಆಧಾರದೊಳಗೆ ಪಂಚಶೀಲ ತತ್ವಗಳು ಮತ್ತು ಅಲಿಪ್ತ ಚಳವಳಿ, ವಿಶ್ವಸಂಸ್ಥೆಗಳನ್ನು ಬಲಪಡಿಸಲಿಕ್ಕೆ ಪ್ರೋತ್ಸಾಹವನ್ನು ಮಾಡುವಂಥದ್ದು, ಇವಿಷ್ಟು ಸಾಕಷ್ಟು ವಿಚಾರಗಳನ್ನು ಭಾರತದ ವಿದೇಶಾಂಗ ನೀತಿ ಒಳಗೊಂಡಿರುವಂಥದ್ದು. ಹಾಗೆ ಭಾರತದ ಪ್ರಧಾನಿ PV ನರಸಿಂಹರಾಯರವರು ಅಭಿಪ್ರಾಯಪಡುವಂಗೆ ವಿದೇಶಾಂಗ ನೀತಿಯೊಳಗೆ ಭಾರತ ಬದಲಾಗುತ್ತಿರುವ ಜಾಗತಿಕ ಪರಿಸ್ಥಿತಿಗಳಿಗೆ ತಕ್ಕಂತೆ ಸದಾ ಜಾಗೃತವಾಗಿದೆ ಅನ್ನುವಂತಹ ಮಾತನ್ನು PV ನರಸಿಂಹರಾವ್ ಅವರು, ಭಾರತದ ಮಾಜಿ ಪ್ರಧಾನಮಂತ್ರಿಗಳು ಹೇಳ್ತಾರೆ. ಜೊತೆಗೆ ಸ್ವತಂತ್ರ ನಿರ್ಧಾರಗಳನ್ನು ಕೈಗೊಳ್ಳುವಾಗ ಇದರ ಅವಶ್ಯಕತೆ ಭಾರತದ ಮಹತ್ವವನ್ನು ಮತ್ತಷ್ಟು ಹೆಚ್ಚಿಸ್ತದೆ ಅನ್ನುವಂತಹ ಮಾತನ್ನು ಸಹ ಈ ಒಂದು PV ನರಸಿಂಹರಾವ್ ಅವರು ಹೇಳ್ತಾರೆ. ಇದಿಷ್ಟು ಈ ಒಂದು ಭಾರತದ ವಿದೇಶಾಂಗ ನೀತಿಯ ಒಂದು ಮಹತ್ವ ಅನ್ನುವಂಥದ್ದು. ಇನ್ನು ಮುಂದಿನ ವಿಚಾರ ಅಂತಂದ್ರೆ ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳು. ಇದರ ಬಗ್ಗೆ ನಾವು ನೋಡೋದಾದ್ರೆ ಮೊದಲ ಒಂದು ಮೂಲ ತತ್ವ ಅಂದ್ರೆ ಅಲಿಪ್ತ ನೀತಿ. ಇದೇನು ನಡೆದಿತ್ತು, ಶೀತಲ ಸಮರ. ಅಲಿಪ್ತ ಅಂತಂದ್ರೆ ತಟಸ್ಥ ಅಲ್ಲ, ಆದರೆ ಯಾವುದೇ ಬಣವನ್ನು ಸೇರದೇ ಇರುವಂಥದ್ದು. ಬಹಳ ಮಂದಿ ನಾವು ಅನ್ಕೊಂತಿರ್ತೀವಿ ಅಲಿಪ್ತ ಅಂದ್ರೆ ನ್ಯೂಟ್ರಲ್, ತಟಸ್ಥವಾಗಿರುವಂಥ ನೀತಿ ಅಂತ. ಅಲಿಪ್ತ ಅಂದ್ರೆ ನ್ಯೂಟ್ರಲ್ ಅಲ್ಲ, ತಟಸ್ಥ ಅಲ್ಲ, ಅದು ಯಾವುದೇ ಒಂದು ಬಣವನ್ನು ಸೇರದೇ ಇರುವಂಥದ್ದು ಅಂತ ಅನ್ನುವಂಥ ಅರ್ಥವನ್ನು ಕೊಡ್ತೈತಿ. ಎರಡನೇ ಮಹಾಯುದ್ಧದ ನಂತರ ಎರಡು ಬಣಗಳಾದವು ನಮ್ಮ ಜಗತ್ತಿನೊಳಗೆ ಎರಡು ಮಿಲಿಟರಿ ಬಣಗಳನ್ನು ನಾವು ಕಾಣ್ತೀವಿ. ಒಂದು ಅಮೆರಿಕ ಪರವಾಗಿ USA ಬಣ, ಮತ್ತೊಂದು ಸೋವಿಯತ್ USSR ಬಣಗಳನ್ನು ಕಾಣ್ತೀವಿ. ಬಹಳ ರಾಷ್ಟ್ರಗಳು ಈ ಎರಡರಾಗ ಒಂದು ಬಣದ ಒಂದು ಮಿತ್ರತ್ವವನ್ನು ಪಡೆದವು. ಆದರೆ ಭಾರತ ಯಾವುದೂ ಬಣದ ಜೊತೆಗೆ ಸೇರಲಿಲ್ಲ. ಅದು ತನ್ನ ಸ್ವತಂತ್ರ ನೀತಿಯನ್ನು ಪ್ರಸ್ತಾಪ ಮಾಡಿತು. ಅದನ್ನು ನಾವು ಅಲಿಪ್ತ ನೀತಿ ಅಂತ ಕರಿತೀವಿ. ಭಾರತದ ಪ್ರಧಾನಿಯಾಗಿದ್ದಂತಹ ಜವಾಹರ್ಲಾಲ್ ನೆಹರು, ಇಂಡೋನೇಷ್ಯಾದ ಅಧ್ಯಕ್ಷರಾದಂತಹ ಸುಕಾರ್ನೋ, ಯುಗೋಸ್ಲೋವಿಯಾದ ಅಧ್ಯಕ್ಷ JB ಟಿಟೋ, ಹಿಂಗೆ ಕೆಲವೊಂದಿಷ್ಟು ಮಂದಿ ಎಲ್ಲ ಸೇರಿ 1961 ಮೊದಲ ಸಮ್ಮೇಳನವನ್ನು ಸಂಘಟಿಸಿದ್ರು. ಆ ಮೂಲಕ ಅಲಿಪ್ತ ನೀತಿಯನ್ನು ಬಲವರ್ಧನೆಗೊಳಿಸುವಂತಹ ಪ್ರಯತ್ನಕ್ಕೆ ಮುಂದಾದರು. ಇವತ್ತು 128 ರಾಷ್ಟ್ರಗಳನ್ನು ಒಳಗೊಂಡಿದ್ದು 16ನೇ ಸಮ್ಮೇಳನ 2012 ನಡೆದಿತ್ತು. ಮತ್ತು ಇನ್ನೂ ಸತತವಾಗಿ ಒಂದು ರೀತಿ ಯುದ್ಧವನ್ನು ಬಯಸದೆ ಹಿಂದುಳಿದಂತಹ ಒಂದು ಏನು ಈ ಒಂದು ಸಂಘ ಅಥವಾ ಇದಕ್ಕೆ ಒಂದು ಗುಂಪು ಅಂತ ನಾವು ಈ ಒಂದು ಅಲಿಪ್ತ ನೀತಿಯನ್ನು ಕರಿಬಹುದು. ಇನ್ನು ಮತ್ತೊಂದು ಪ್ರಮುಖವಾಗಿರುವಂತಹ ತತ್ವ ಅಂತಂದ್ರೆ ಸಾಮ್ರಾಜ್ಯಶಾಹಿ ಮತ್ತು ವಸಾಹತುಶಾಹಿಗೆ ವಿರುದ್ಧವಾಗಿರುವಂಥದ್ದು. ಯಾಕೆಂದರೆ ಬಹಳಷ್ಟು ವರ್ಷಗಳ ಕಾಲ ಬ್ರಿಟಿಷರು ನಮ್ಮನ್ನು ಆಳಿದ್ರು. ಅವರು ಸಾಮ್ರಾಜ್ಯಶಾಹಿ ಮತ್ತು ವಸಾಹತುಶಾಹಿ ನೀತಿಯಿಂದ ಬಹಳ ಭಾರತ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಹಿಂದುಳಿತ ಬಂತು. ಈ ಒಂದು ತಾತ್ವಿಕ ಚಿಂತನೆಯೊಂದಿಗೆ ಏಷ್ಯಾ ಮತ್ತು ಆಫ್ರಿಕಾ ಖಂಡದೊಳಗೆ ವಸಾಹತುಶಾಹಿಗೆ ಒಳಪಟ್ಟಂತಹ ಅನೇಕ ರಾಷ್ಟ್ರಗಳನ್ನು ಮುಕ್ತಗೊಳಿಸಿ ಹೊಸದಾಗಿ ಸ್ವತಂತ್ರ ರಾಷ್ಟ್ರಗಳನ್ನಾಗಿ ರೂಪಿಸುವಂತಹ ಒಂದು ಭಾರತದ ಮಹತ್ವದ ಪಾತ್ರವನ್ನು ಈ ದಿನ ವಹಿಸಿಕೊಂಡದ. ಬಹಳಷ್ಟು ಸುಮಾರು ಉದಾಹರಣೆಗೆ ಹೇಳಬೇಕು ಅಂತ 450 ವರ್ಷಗಳ ಕಾಲ ಪೋರ್ಚುಗೀಸರ ಆಳ್ವಿಕೆಯಲ್ಲಿದ್ದಂತಹ ಆಗ್ನೇಯ ಏಷ್ಯಾದ ಪೂರ್ವ ತಿಮೋರ್ 2002 ಸ್ವತಂತ್ರ ರಾಷ್ಟ್ರ ಆಯಿತು. ಈ ಒಂದು ರಾಷ್ಟ್ರ ಸ್ವತಂತ್ರ ಆಗಬೇಕು ಅಂತಂದ್ರೆ ಅದರಲ್ಲಿ ಭಾರತದ ಪರಿಶ್ರಮನೂ ಸಹ ಇದೆ. ಹಾಗೆ ಯಾವುದೇ ಅಂತಾರಾಷ್ಟ್ರೀಯ ವೇದಿಕೆ ಅಥವಾ ಸಮ್ಮೇಳನದೊಳಗೆ ವಸಾಹತುಶಾಹಿಯನ್ನು ವಿರೋಧಿಸುವ ದೇಶಗಳ ಸಾಲಿನೊಳಗೆ ಭಾರತ ಮುಂಚಿನೊಳಗಿರ್ತೈತಿ. ಜೊತೆಗೆ ನೆಹರು ಹೇಳ್ತಾರೆ ಏನು ಅಂತಾರೆ, ಕೇವಲ ಸಾಮ್ರಾಜ್ಯಶಾಹಿಯನ್ನು ವಿರೋಧಿಸುವುದು ಮಾತ್ರ ಅಲ್ಲ, ಪ್ರಪಂಚದ ಯಾವುದೂ ಭಾಗದೊಳಗೂ ಯಾವುದೂ ರೀತಿಯ ವಸಾಹತುಶಾಹಿಯ ವಿರುದ್ಧ ಹೋರಾಟವನ್ನು ಮಾಡ್ತೀವಿ. ಅಂದರೆ ಯಾಕಂದ್ರೆ ಅದನ್ನು ಭಾರತ ವಿರೋಧಿಸ್ತದ. ಯಾಕಂದ್ರೆ ಬಹಳಷ್ಟು ದಿನ ಬ್ರಿಟಿಷರ ಕಪೆಮುಷ್ಟಿ ಒಳಗಿದ್ಕೊಂಡಂತಹ ನಮ್ಮ ದೇಶಕ್ಕೆ ಅದರ ಅರಿವು ಇರುವುದರಿಂದ ವಸಾಹತುಶಾಹಿ ಮತ್ತು ಸಾಮ್ರಾಜ್ಯಶಾಹಿ ವಿರೋಧ ಮಾಡುವಂಥದ್ದು ನಮ್ಮ ಭಾರತದ ಒಂದು ಪ್ರಮುಖ ವಿದೇಶಾಂಗ ನೀತಿಯ ಮೂಲತತ್ವ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಹಾಗೆ ಮತ್ತೊಂದು ಪ್ರಮುಖ ಮೂಲತತ್ವ ಅಂತಂದ್ರೆ ವಿಶ್ವಸಂಸ್ಥೆಯಲ್ಲಿ ನಂಬಿಕೆ ಅನ್ನುವಂಥದ್ದು. ವಿಶ್ವಸಂಸ್ಥೆ 1945 ಸ್ಥಾಪನೆ ಆಯಿತು. ವಿಶ್ವಸಂಸ್ಥೆಯ ಮೂಲ ಸಹಿ ಮಾಡಿದಂತಹ ಒಂದು ಪ್ರಣಾಳಿಕೆಗೆ 51 ರಾಷ್ಟ್ರಗಳಲ್ಲಿ ಸಹಿ ಮಾಡಿದಂತಹ 51 ರಾಷ್ಟ್ರಗಳಲ್ಲಿ ಭಾರತನೂ ಸಹ ಒಂದಾಗಿತ್ತು. 1945 ಅಕ್ಟೋಬರ್ 24ನೇ ತಾರೀಕಿಗೆ ವಿಶ್ವಸಂಸ್ಥೆ ಸ್ಥಾಪನೆ ಆಯಿತು. ವಿಶ್ವಸಂಸ್ಥೆ ಕೈಗೊಳ್ಳುವಂತಹ ಎಲ್ಲ ಕಾರ್ಯಕ್ರಮಗಳಲ್ಲಿ, ಎಲ್ಲ ಸುಧಾರಣೆಗಳಲ್ಲಿ, ಎಲ್ಲ ಒಂದು ವ್ಯವಸ್ಥೆಗಳಿಗೆ ಸಂಬಂಧಪಟ್ಟ ಹಾಗೆ ಭಾರತ ನಂಬಿಕೆಯನ್ನು ಇಟ್ಟಿರುವಂಥದ್ದು. ಹಾಗೆ ವಿಶ್ವಸಂಸ್ಥೆ ಎಲ್ಲ ಅಂಗಸಂಸ್ಥೆಗಳೊಳಗೂ ಸಹ ಭಾರತ ನಂಬಿಕೆಯನ್ನಿಟ್ಟು ಆ ಮೂಲಕ ಶಾಂತಿಯನ್ನು ಬಯಸ್ತಾ ಇರುವಂತಹ ರಾಷ್ಟ್ರ. ಕೆಲವೊಮ್ಮೆ ಶಾಂತಿ ಪಾಲನಾ ಪಡೆಯನ್ನು ಭಾರತ ಕಳಿಸಿರ್ತದೆ.
ಹಾಗೆ ವಿದೇಶಾಂಗ ನೀತಿಯ ವ್ಯವಸ್ಥೆಯನ್ನ ಪ್ರಪಂಚದೊಳಗೆ ಶಾಂತಿ ಸ್ಥಾಪನೆಗಾಗಿ ರಚನೆಯಾಗಿರುವಂತಹ ಜಾಗತಿಕ ಸಂಸ್ಥೆ ವಿಶ್ವಸಂಸ್ಥೆ, ಆ ಒಂದು ಸಂಸ್ಥೆಯ ಮೂಲಕ ಶಾಂತಿಯನ್ನು ಪ್ರಚಾರ ಮಾಡಲಿಕ್ಕೂ ಸಹ ಭಾರತ ಈ ದಿನ ಮುಂದಡಿಯನ್ನು ಇಡುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಹಾಗೆ ಶಾಂತಿ ಪಾಲನಾ ಸಭೆಯೊಳಗೆ ನಮ್ಮ ಭಾರತೀಯ ಏನು ಸೈನಿಕರು ಸಹ ಕಾರ್ಯವನ್ನು ನಿರ್ವಹಿಸುವಂಥದ್ದು ಇಲ್ಲಿ ನಾವು ಪ್ರಮುಖವಾಗಿ ನೆನೆಯಬೇಕಾಗಿರುವಂತಹ ಒಂದು ವಿಚಾರ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಹಾಗೆ ಭದ್ರತಾ ಮಂಡಳಿಯೊಳಗ ಏನು ಕೆಲವೊಂದಿಷ್ಟು ಕಾಯಂ ಸದಸ್ಯತ್ವ ರಾಷ್ಟ್ರ ಅದಾವ, ಆ ಒಂದು ಸಾಲಿನೊಳಗೆ ಭಾರತ ಸೇರಬೇಕು ಅನ್ನುವಂತಹ ಒಂದು ಪ್ರಯತ್ನವನ್ನು ಸಹ ಇವತ್ತಿಗೂ ಸಹ ಮಾಡ್ತಾ ಇರೋದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು ಮತ್ತೊಂದು ಪ್ರಮುಖವಾಗಿರುವಂತಹ ತತ್ವ ಅಂತಂದ್ರೆ ಗುರಿ ಮತ್ತು ಮಾರ್ಗ ಅನ್ನುವಂಥದ್ದು. ಗಾಂಧೀಜಿಯವರ ತತ್ವ ಮತ್ತು ಚಿಂತನೆಗಳಿಂದ ಪ್ರಭಾವಿತವಾಗಿರುವ ಭಾರತ ಎಲ್ಲ ಬಗೆಯ ಅಂತಾರಾಷ್ಟ್ರೀಯ ವಿವಾದಗಳನ್ನು ಶಾಂತಿ ಮತ್ತು ಅಹಿಂಸಾ ಮಾರ್ಗಗಳ ಮೂಲಕ ನಿವಾರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತದೆ. ಜೊತೆಗೆ ಗಾಂಧೀಜಿಯವರು ಅಹಿಂಸಾ ಮಾರ್ಗಕ್ಕೆ ಮಾನ್ಯತೆಯನ್ನು ಕೊಟ್ಟು ಯಾವುದೂ ಜಗತ್ತಿನ ಎಲ್ಲೇ ಅದು ಅಹಿಂಸೆ ಆಗಲಿ, ಅಕ್ರಮ ಆಗಲಿ, ಯುದ್ಧ ಆಗಲಿ ಏನೇ ನಡೆದರೂ ಸಹ ಅದನ್ನು ಖಂಡಿಸ್ತದೆ. ಭಾರತ ಶಾಂತಿಯುತ ಮತ್ತು ಅಹಿಂಸಾ ಮಾರ್ಗವನ್ನು ಅನುಸರಿಸಲಿಕ್ಕೆ ಪ್ರೋತ್ಸಾಹವನ್ನು ಕೊಡ್ತದೆ. ಹಾಗೆ ಗಾಂಧೀಜಿಯವರು ಹಾಕಿಕೊಟ್ಟಂತಹ ಒಂದು ಮಾರ್ಗದಲ್ಲಿ ನಡೆಯುವಂಥದ್ದು ಭಾರತದ ಒಂದು ಕೆಲಸ ಆಗೈತ. ಹಾಗಾಗಿ ಒಂದು ರೀತಿ ಗಾಂಧೀಜಿಯವರು 1947 ಏಪ್ರಿಲ್ 2 ನಡೆದಂಥ ನವದೆಹಲಿಯ ಸಮಾವೇಶದೊಳಗೆ ಹೇಳ್ತಾರೆ ಏನು ಅಂದ್ರೆ, ಈ ಸಮ್ಮೇಳನ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಸಂದೇಶವನ್ನು ಕೊಡೋದಾದ್ರೆ ಆ ಸಂದೇಶವು ಪ್ರೀತಿಯ ಸಂದೇಶ ಮತ್ತು ಸತ್ಯದ ಸಂದೇಶ ಆಗಿರಬೇಕು ಅನ್ನುವಂತಹ ಮಾತನ್ನ ಮಹಾತ್ಮ ಗಾಂಧೀಜಿ ಹೇಳ್ತಾರೆ. ಹಾಗಾಗಿ ಭಾರತದ ವಿದೇಶಾಂಗ ನೀತಿ ಎಲ್ಲ ಬಗೆಯ ವಿವಾದಗಳನ್ನು, ಸಮಸ್ಯೆಗಳನ್ನು ಶಾಂತಿ ಮತ್ತು ಅಹಿಂಸಾ ಮಾರ್ಗದ ಮೂಲಕ ಬಗೆಹರಿಸಿಕೊಳ್ಳುವತ್ತ ಗಮನವನ್ನು ಕೊಡ್ತೈತಿ. ಮತ್ತದು ಬಲವನ್ನು ತಿರಸ್ಕಾರ ಮಾಡ್ತೈತಿ. ನ್ಯಾಯ ಸತ್ಯದ ಕಡೆ ಹೆಚ್ಚು ಒಲವನ್ನು ಕೊಡುವಂಥದ್ದು ಭಾರತದ ಒಂದು ಮೂಲ ವಿದೇಶಾಂಗ ನೀತಿಯ ತತ್ವ ಆಗಿದೆ. ಹಾಗೆ ಭಾರತ ವರ್ಣಭೇದವನ್ನು ಮತ್ತು ಜನಾಂಗೀಯ ತಾರತಮ್ಯವನ್ನು ಸಹ ವಿರೋಧ ಮಾಡ್ತೈತಿ. ವಿಶೇಷವಾಗಿ ದಕ್ಷಿಣ ಆಫ್ರಿಕಾ ದೇಶದಲ್ಲಿನ ವರ್ಣಭೇದ ನೀತಿಯನ್ನು ವಿರೋಧಿಸಿ ಅದನ್ನು ಖಂಡಿಸಿದಂತಹ ಭಾರತ ಆ ದೇಶದೊಳಗಿಂದಿನ ರಾಜತಾಂತ್ರಿಕ ಸಂಬಂಧಗಳನ್ನೆಲ್ಲ ಕೊನೆಗೊಳಿಸಿ ಆ ದೇಶ ಅನುಸರಿಸ್ತಾ ಇರುವಂತಹ ಜನಾಂಗೀಯ ತಾರತಮ್ಯ ನೀತಿಯನ್ನು ನೇರವಾಗಿ ವಿರೋಧ ಮಾಡಿತು. ಹಾಗೆ ಜಾತಿ, ಧರ್ಮ, ವರ್ಣ, ಲಿಂಗ ಹಿಂಗೆ ಯಾವುದೂ ಆಧಾರದ ಮೇಲೆ ತಾರತಮ್ಯವನ್ನು ಮಾಡುವಂಥದ್ದನ್ನು ಭಾರತ ವಿರೋಧಿಸ್ತದೆ. ಇದು 1963ರಿಂದ 94ರವರೆಗೆ ವರ್ಣಭೇದಕ್ಕೆ ಸಂಬಂಧಿಸಿದ ಜನಾಂಗೀಯ ತಾರತಮ್ಯ ನೀತಿ ವಿಶ್ವಸಂಸ್ಥೆಯ ವಿಶೇಷ ಸಮಿತಿ ಅಧ್ಯಕ್ಷ ಸ್ಥಾನದಲ್ಲಿದ್ದಂತಹ ಭಾರತ ಸಾಮಾಜಿಕ ಸಮಾನತೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಮತ್ತು ವರ್ಣಭೇದ ನೀತಿಯ ವಿರುದ್ಧ ಪರಿಣಾಮಕಾರಿ ಪಾತ್ರವನ್ನು ನಿರ್ವಹಿಸುವಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ಭಾರತ ನಡೆಸ್ತು ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು ಮತ್ತೊಂದು ಬಹಳ ಪ್ರಮುಖವಾಗಿರುವಂತಹ ವಿಚಾರ ಅಂತಂದ್ರೆ ಪಂಚಶೀಲ ತತ್ವಗಳು. ಇದು ಮತ್ತೊಂದು ಪ್ರಮುಖ ಮೂಲಭೂತ ತತ್ವ ವಿದೇಶಾಂಗ ನೀತಿದು. ಇದು ಚೈನಾದ ಪ್ರಧಾನಿಯಾಗಿದ್ದ ಚೌ ಅಂಡ್ ಲೈ ಮತ್ತು ಭಾರತದ ಪ್ರಧಾನಿ ನೆಹರೂರವರ ನಡುವೆ ನಡೆದಂಥ 5 ಒಪ್ಪಂದಗಳನ್ನು ನಾವು ಪಂಚಶೀಲ ತತ್ವಗಳು ಅಂತ ಕರಿತೀವಿ. ಇದು ಒಪ್ಪಂದ ನಡೆದಿದ್ದು 1954 ಏಪ್ರಿಲ್ 29ನೇ ತಾರೀಕು. ಯಾವ 5 ಪಂಚ ಅಂದ್ರೆ 5, ಆ 5 ತತ್ವಗಳು ಯಾವ್ಯಾವುದು ಅಂತಂದ್ರೆ ಪರಸ್ಪರ ದೇಶಗಳ ನಡುವಿನ ಪ್ರಾದೇಶಿಕ ಐಕ್ಯತೆ ಮತ್ತು ಸಾರ್ವಭೌಮತ್ವವನ್ನು ಗೌರವಿಸುವಂಥದ್ದು, ಪರಸ್ಪರರು ದಾಳಿ ಮಾಡದೇ ಇರುವಂಥದ್ದು, ಹಾಗೆ ಪರಸ್ಪರರು ಉಭಯ ದೇಶಗಳ ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡದಿರುವುದು, ಸಮಾನತೆ ಮತ್ತು ಪರಸ್ಪರ ಅವಕಾಶಗಳು ಮತ್ತು ಶಾಂತಿಯುತ ಸಹಬಾಳ್ವೆ ಎನ್ನುವಂತಹ 5 ತತ್ವಗಳನ್ನು ಇಟ್ಕೊಂಡು ಆಗ ಒಂದು ಸುಧಾರಣೆಯನ್ನು ಅಥವಾ ಒಪ್ಪಂದವನ್ನು ಮಾಡಿಕೊಂಡಿದ್ರು. ಮುಂದೆ ಕೆಲವೊಮ್ಮೆ ಇದು ಉಲ್ಲಂಘನೆ ಆಯಿತು ಕರೆ, ಆದ್ರೆ ಆವಾಗಿನ ಕಾಲಕ್ಕೆ ಪಂಚಶೀಲ ತತ್ವಗಳೇನು ಇದನ್ನು ಭಾರತ ಈ ತನ್ನ ವಿದೇಶಾಂಗ ನೀತಿಯ ಮೂಲ ತತ್ವ ಅಂತ ಹೇಳಿ ಪರಿಗಣನೆಗೆ ತಗೊಂಡೈತಿ. ಇನ್ನು ಕಾಮನ್ವೆಲ್ತ್ ದೇಶಗಳೊಂದಿಗೆ ಒಪ್ಪಂದ ಅನ್ನುವಂಥದ್ದು ಮತ್ತೊಂದು ಪ್ರಮುಖವಾಗಿರುವಂತಹ ತತ್ವ. ಭಾರತ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯಿಂದ ಮುಕ್ತಿ ಹೊಂದಿ ಸ್ವತಂತ್ರ ರಾಷ್ಟ್ರವಾಗಿ ರೂಪುಗೊಂಡಿದ್ರೂ ಸಹ ಕಾಮನ್ವೆಲ್ತ್ ರಾಷ್ಟ್ರಗಳ ಒಕ್ಕೂಟದೊಳಗೆ ಮುಂದುವರಲಿಕ್ಕೆ ನಿರ್ಧಾರವನ್ನು ಮಾಡಿತು. ಬ್ರಿಟನ್ನಿನ ರಾಣಿ ಇದರ ಮುಖ್ಯಸ್ಥರಾಗಿರ್ತಾರೆ. ವಸಾಹತುಗೆ ಒಳಪಟ್ಟಂತಹ ಕಾಮನ್ವೆಲ್ತ್ ರಾಷ್ಟ್ರಗಳನ್ನು ಈ ಒಕ್ಕೂಟ ಒಳಗೊಂಡದ. ಇದು ಒಂದು ರೀತಿ ಸ್ವತಂತ್ರಗೊಂಡಂತಹ ರಾಷ್ಟ್ರಗಳ ಒಂದು ಒಕ್ಕೂಟ ಅಂತ ನಾವು ಇದನ್ನು ಕರಿತೇವೆ. ಜೊತೆಗೆ ಇದರಲ್ಲಿ ಹಲವಾರು ಒಪ್ಪಂದಗಳನ್ನು ಭಾರತ ಮಾಡಿಕೊಳ್ತದೆ. ಅದು ಯಾವುದೇ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಒಪ್ಪಂದ ಇರ್ಬೋದು. ಹಿಂಗೆ ಸಾಕಷ್ಟು ಒಪ್ಪಂದಗಳನ್ನು ಕಾಮನ್ವೆಲ್ತ್ ದೇಶಗಳೊಂದಿಗೆ ಒಪ್ಪಂದ ಮಾಡಿಕೊಳ್ಳೋದನ್ನು ಸಹ 23ನೇ ಕಾಮನ್ವೆಲ್ತ್ ಸಮ್ಮೇಳನ 2013 ಒಳಗೊಂಡಿತ್ತು. ಮತ್ತು ಏನು ಮಾನವ ಹಕ್ಕುಗಳ ಉಲ್ಲಂಘನೆ ಆಕ್ಕೈತಿ, ಆಮೇಲೆ ಎಲ್ಲಿ ಪ್ರಜಾಪ್ರಭುತ್ವದ ಉಲ್ಲಂಘನೆ ಆಕ್ಕೈತಿ, ಎಲ್ಲಿ ಅಸಮಾನತೆ ಅನ್ಯಾಯ ನಡೀತೈತಿ ಅಂತಲೇ ಈ ಒಂದು ಒಪ್ಪಂದಗಳನ್ನು ಹೆಚ್ಚಾಗಿ ಮಾಡಿಕೊಳ್ಳುವಂತಹ ಒಂದು ಅವಕಾಶವನ್ನು ಭಾರತ ಹೊಂದೈತಿ. ಹಿಂಗೆ ಕಾಮನ್ವೆಲ್ತ್ ದೇಶದ ಜೊತೆಗೆ ಆ ದೇಶಗಳೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿರುವುದು ಸಹ ಒಂದು ಪ್ರಮುಖವಾಗಿರುವಂಥ ವಿದೇಶಾಂಗ ನೀತಿಯ ಮೂಲ ತತ್ವ.
ಇನ್ನು ಮತ್ತೊಂದು ಮೂಲ ತತ್ವ ಅಂತಂದ್ರೆ ನಿಶಸ್ತ್ರೀಕರಣ ಅನ್ನುವಂಥದ್ದು, ಅಂದ್ರೆ ಶಸ್ತ್ರಾಸ್ತ್ರಗಳನ್ನು ಹೊಂದದೇ ಇರುವಂಥದ್ದು. ಯಾಕಂದ್ರೆ ಭಾರತ ನಾವಾಗಲೇ ಹೇಳ್ದಂಗೆ ಶಾಂತಿ ಮತ್ತು ಅಹಿಂಸೆಯನ್ನು ಬಯಸುವಂತಹ ರಾಷ್ಟ್ರ. ಹಾಗಾಗಿ ಬಹಳ ಇದು ಕೇವಲ ಶಸ್ತ್ರಾಸ್ತ್ರ ಖರೀದಿಗೆ ಏನು ಹೆಚ್ಚು ಹೆಚ್ಚು ರೊಕ್ಕವನ್ನು ವಿನಿಯೋಗಿಸ್ತಾ ಇರ್ತಾವ ಅಂಥ ರಾಷ್ಟ್ರಗಳಿಗೆ ವಿರೋಧಿಸ್ತದೆ, ಖಂಡಿಸ್ತದೆ. ಅದನ್ನು ಬೇರೆ ಬೇರೆ ಈಗ ನೋಡ್ರಿ, ಶಸ್ತ್ರಾಸ್ತ್ರಗಳ ಮೇಲಿನ ವೆಚ್ಚ, ಆರ್ಥಿಕ ಪ್ರಗತಿ, ಬಡತನ ನಿರ್ಮೂಲನೆ ಕಾರ್ಯಕ್ರಮಗಳು, ಮಾರಣಾಂತಿಕ ರೋಗಗಳ ನಿವಾರಣೆ, ಹಿಂಗೆ ಸಾಕಷ್ಟು ಅವಶ್ಯಕತೆಗಳು ಮುಂತಾದ ಮಾನವ ಅಭಿವೃದ್ಧಿ ಕುಂಠಿತಿ. ಅಂದ್ರೆ ಈಗ ನಾವು ಈ ಒಂದು ಶಸ್ತ್ರಾಸ್ತ್ರ ಖರೀದಿಯೊಳಗೆ ತೊಡಗಿಸುವಂತಹ ಹಣವನ್ನು ಬೇರೆ ಬೇರೆ ಕ್ಷೇತ್ರದಲ್ಲಿ ವಿನಿಯೋಗಿಸಿದ್ರೆ ಒಂದು ದೇಶದ ಪ್ರಗತಿಯನ್ನು ಕಾಣಲಿಕ್ಕೆ ಅನುಕೂಲಕರ ಆಗ್ತದೆ ಅನ್ನೋದನ್ನು ಭಾರತ ಪ್ರತಿಪಾದನೆಯನ್ನು ಮಾಡ್ತೈತಿ. ಹಾಗಾಗಿ ಭಾರತ ಅಣ್ವಸ್ತ್ರ ನಿಷೇಧ ಕಾಯ್ದೆ NPTಯನ್ನು ಮತ್ತೆ ಸಮಗ್ರ ಅಣ್ವಸ್ತ್ರ ಪರೀಕ್ಷೆ ನಿಷೇಧ ಮತ್ತು ಅಣ್ವಸ್ತ್ರ ಒಪ್ಪಂದಗಳು ಮತ್ತು ಯುದ್ಧ ಒಪ್ಪಂದಗಳಿಗೆ ಸಹಿ ಮಾಡಿಲ್ಲ. ಹಿಂಗೆ ಸಾಕಷ್ಟು ಈ ಒಂದು ಅಣ್ವಸ್ತ್ರಕ್ಕೆ ಸಂಬಂಧಪಟ್ಟಂಗೆ ನಿಶಸ್ತ್ರೀಕರಣ ನೀತಿಯನ್ನು ಮೊದಲಿನಿಂದಲೂ ಸಹ ಭಾರತ ಅನುಸರಿಸ್ತಾ ಬಂದಿರೋದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು ವಿಭಜಿತ ರಾಷ್ಟ್ರಗಳ ಬಗೆಗೆ ಅನುಕಂಪ ಅನ್ನುವಂಥದ್ದು ಮತ್ತೊಂದು ಪ್ರಮುಖವಾಗಿರುವಂತಹ ವಿಚಾರ. ಬ್ರಿಟಿಷರ ನೀತಿಯಿಂದ 1947 ಭಾರತ ಪಾಕಿಸ್ತಾನ ಡಿವೈಡ್ ಆದವು. ಹೀಗಾಗಿ ಭಾಳಷ್ಟು ಅವಾಗ ಹಿತಕರ ಘಟನೆಗಳು ನಡೆದವು. ತದನಂತರ ಬೇರೆ ಬೇರೆ ರಾಷ್ಟ್ರಗಳು, ಯಾಕಂದ್ರೆ ಈಗ ಅನುಭವ ಸಿಕ್ತು ಭಾರತಕ್ಕೆ ವಿಭಜನೆ ಆದಂತಹ ರಾಷ್ಟ್ರದ ಕತಿ ಏನಿರ್ತೈತಿ ಅಂತ ಹೇಳಿ. ತದನಂತರ ಯಾವುದಾದ್ರೂ ರಾಷ್ಟ್ರಗಳು ವಿಭಜನೆಯನ್ನು ಹೊಂದಿದ್ರೆ ಆ ರಾಷ್ಟ್ರಗಳಿಗೆ ಅನುಕಂಪವನ್ನು ತೋರಿಸ್ತೈತಿ ಭಾರತ. ಭಾಳಷ್ಟು ರಾಷ್ಟ್ರಗಳು ಏನು ಡಿವೈಡ್ ಆದವು. ತದನಂತರ ಆ ಎಲ್ಲ ದೇಶಗಳಿಗೆ ನಿರಾಶ್ರಿತರಾದಂತಹ ಜನರಿಗೆ ಸಹಾಯ ಹಸ್ತವನ್ನು ಮಾಡುವಂತಹ ಒಂದು ಪ್ರಮುಖ ಕೆಲಸವನ್ನು ಭಾರತ ಮಾಡಿತು. 2011 ಉತ್ತರ ಮತ್ತು ದಕ್ಷಿಣ ಸೂಡಾನ್ನ ಶಾಂತಿಯುತ ವಿಭಜನೆಯನ್ನು ಬೆಂಬಲಿಸದೆ ದಕ್ಷಿಣ ಸೂಡಾನ್ ಒಳಗೆ ಭಾರತದ ರಾಜತಾಂತ್ರಿಕ ಸಂಬಂಧವನ್ನು ಏನು ಪ್ರಥಮವಾಗಿ ಸ್ಥಾಪಿಸಿದಂಥ ಕೀರ್ತಿ ಭಾರತಕ್ಕೆ ಸಲ್ತದ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು ಮತ್ತೊಂದು ಪ್ರಮುಖವಾಗಿರುವಂತಹ ಒಂದು ಮೂಲತತ್ವ ಅಂದ್ರೆ ಚಿಕ್ಕ ರಾಷ್ಟ್ರಗಳ ಬಗ್ಗೆ ಒಲವು ಅನ್ನುವಂಥದ್ದು. ಭಾರತದ ವಿದೇಶಾಂಗ ನೀತಿ ಪ್ರಪಂಚದ ಚಿಕ್ಕ ರಾಷ್ಟ್ರಗಳ ಬಗ್ಗೆ ವಿಶೇಷ ಕಾಳಜಿಯನ್ನು ಹೊಂದಿರುತ್ತದೆ. ಮಲೇಷಿಯಾ, ಘಾನಾ ದೇಶಗಳು ಸ್ವತಂತ್ರ ಪಡೆದವು 1948 ಮತ್ತು 1957. 1971 ಬಾಂಗ್ಲಾದೇಶ ಸ್ವತಂತ್ರ ರಾಷ್ಟ್ರವಾಗಿ ಉದ್ಭವ ಆಯಿತು. ಭಾರತದ ಬೆಂಬಲದಿಂದಾಗಿಯೇ ಜನಸಂಖ್ಯೆಯಲ್ಲಿ ಮತ್ತು ಭೂಪ್ರದೇಶದಲ್ಲಿ ಬಹಳ ಚಿಕ್ಕದಾಗಿರುವಂತಹ ವಸಾಹತುಶಾಹಿಯಿಂದ ಮುಕ್ತಿ ಹೊಂದಿದ ಬಹುತೇಕ ಚಿಕ್ಕ ರಾಷ್ಟ್ರಗಳು ಅಲಿಪ್ತ ರಾಷ್ಟ್ರಗಳ ಒಕ್ಕೂಟದ ಸದಸ್ಯತ್ವ ಪಡಲಿಕ್ಕೆ ಸಾಧ್ಯ ಆಯಿತು. ಭಾರತ ಸ್ವತಂತ್ರ ದೇಶವಾಗಿ ರೂಪುಗೊಂಡಾಗಿನೂ ಸಹ ಪ್ರಪಂಚದ ಚಿಕ್ಕ ರಾಷ್ಟ್ರಗಳಿಗೆ ಆರ್ಥಿಕ ಸಹಕಾರ ಸಹಾಯವನ್ನು ನೀಡುತ್ತಾ ಬಂದಿರುವುದನ್ನು ನಾವಿಲ್ಲಿ ಗಮನಿಸಬಹುದು. ಜೊತೆಗೆ ಕೆಲವೊಮ್ಮೆ ಚಿಕ್ಕ ರಾಷ್ಟ್ರಗಳು ಯುದ್ಧದಿಂದ ನಾಶ ಆಗಿ ಹೋಗಿರ್ತವಂಥ ಸಂದರ್ಭದೊಳಗೆ ಭಾರತ ಅಗತ್ಯವಿರುವಂತಹ ಒಂದು ಸಹಾಯವನ್ನು ಮಾಡ್ತದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಮತ್ತೊಂದು ಪ್ರಮುಖ ವಿಚಾರ ಅಂತಂದ್ರೆ ಆಫ್ರಿಕಾ ಮತ್ತು ಏಷ್ಯಾದ ರಾಷ್ಟ್ರಗಳ ಬಗ್ಗೆ ವಿಶೇಷ ಆಸಕ್ತಿ ಅನ್ನುವಂಥದ್ದು. ಭಾರತ ಪ್ರಪಂಚದ ಎಲ್ಲ ಒಂದು ರಾಷ್ಟ್ರಗಳ ಜೊತೆಗೆ ಉತ್ತಮ ಸಂಬಂಧವನ್ನು ಹೊಂದಿದರೂ ಸಹ ಬಹಳ ಮುಖ್ಯವಾಗಿ ಏಷ್ಯಾ ಮತ್ತು ಆಫ್ರಿಕಾದ ದೇಶಗಳ ಬಗ್ಗೆ ವಿಶೇಷ ಅನುಕಂಪವನ್ನು ಹೊಂದೈತಿ, ಆಸಕ್ತಿಯನ್ನು ಹೊಂದಿರೋದನ್ನು ನಾವಿಲ್ಲಿ ಗಮನಿಸಬಹುದು. ಭಾರತ ಆಫ್ರಿಕಾದ ಒಂದು ಬಹುತೇಕ ದೇಶಗಳ ಸ್ವತಂತ್ರ ಹೋರಾಟವನ್ನು ಬೆಂಬಲಿಸಿದೆ. 1990 ನಮೀಬಿಯಾ ದೇಶ ಸ್ವತಂತ್ರ ಆಯಿತು. ಮೇ 1994 ಸ್ವತಂತ್ರಗೊಂಡಂತಹ ದಕ್ಷಿಣ ಆಫ್ರಿಕಾ ದೇಶಕ್ಕೆ ನೆಲ್ಸನ್ ಮಂಡೇಲಾ ಅವರು ಮೊದಲ ಕಪ್ಪು ವರ್ಣೀಯ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ. ಮತ್ತು 1955 ಬಾಂಡೂಂಗ್ನಲ್ಲಿ ನಡೆದಂತಹ ಪ್ರಥಮ ಅಫ್ರೋ ಏಷಿಯನ್ ರಾಷ್ಟ್ರಗಳ ಸಮ್ಮೇಳನದಲ್ಲಿ ಪಂಡಿತ್ ನೆಹರು ಅವರು ಮಾತನಾಡ್ತಾ ಯುರೋಪ್ ಮತ್ತು ಅಮೆರಿಕ ದೇಶಗಳ ಜೊತೆಗೆ ಸ್ನೇಹಿತರಾಗ್ತವೆ ಮತ್ತು ಅವರ ಜೊತೆ ಸಹಕರಿಸ್ತೇವೆ. ಆದರೆ ಅವರುಗಳು ತಮ್ಮ ಜಗಳಗಳನ್ನು ಪ್ರಪಂಚದ ಜಗಳಗಳೆಂದು, ಆದ್ದರಿಂದ ಪ್ರಪಂಚದ ಜಗಳಗಳು ಅಂತ ಹೇಳಿ ಅಂತ ಕರೀತಾರೆ. ಹಾಗಾಗಿ ಹೆಂಗಾದರೂ ಮಾಡಿ ಈ ಒಂದು ನೀತಿಯನ್ನು ಪಾಲಿಸಬೇಕು ಅಂತ ಹೇಳಿ ಅವರ ಒಂದು ತತ್ವ ಇರ್ತೈತಿ. ಹೀಗಾಗಿ ಭಾರತ ಒಟ್ಟಾರೆ ಏಷ್ಯಾ ಆಗಿರ್ಬೋದು ಅಥವಾ ಆಫ್ರಿಕಾ ಆಗಿರ್ಬೋದು ಈ ಒಂದು ರಾಷ್ಟ್ರಗಳ ಬಗ್ಗೆ ವಿಶೇಷವಾಗಿರುವಂತಹ ಒಲವನ್ನು ಹೊಂದಿರುವಂತಹ ಒಂದು ಪ್ರಮುಖವಾಗಿರುವಂತಹ ರಾಷ್ಟ್ರ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು ಕೊನೆಯ ಒಂದು ಮೂಲ ತತ್ವ ಅಂತಂದ್ರೆ ಅದು ಶೀತಲ ಸಮರಕ್ಕೆ ವಿರೋಧಿಯಾಗಿರುವಂಥದ್ದು. ಎರಡನೇ ಜಾಗತಿಕ ಮಹಾಯುದ್ಧ 1939 45 ಅವಧಿಯೊಳಗೆ ನಡೀತು. ಆ ಒಂದು ಜಾಗತಿಕ ಯುದ್ಧ ನಡೆದಾಗ ಅದರ ಮುಗಿದ ನಂತರ ಈ ಒಂದು ಶೀತಲ ಸಮರ ಅನ್ನುವಂಥದ್ದು ಪ್ರಾರಂಭ ಆಯಿತು. ಇದು ಒಂದು ರೀತಿ ಅಮೆರಿಕ ಮತ್ತು ಸೋವಿಯತ್ ರಷ್ಯಾಗಳ ನಡುವೆ ನಡೆದಂತಹ ಒಂದು ಯುದ್ಧ ಆಗಿತ್ತು. ಬಹಳಷ್ಟು ಮಿಲಿಟರಿ ವನಗಳು ಆ ಸಂದರ್ಭದೊಳಗೆ ಹುಟ್ಕೊಂಡ್ವು. ನ್ಯಾಟೋ ಇರ್ಬೋದು, ಸಿಯಾಟೋ ಇರ್ಬೋದು, ಸೆಂಟೋ ಇರ್ಬೋದು, ಅಂಜೂಸ್ ಇರ್ಬೋದು, ಇಂಥ ಸಾಕಷ್ಟು
ಮಿಲಿಟರಿ ಬಣಗಳು ಹುಟ್ಕೊಂಡ್ವು. ಅಲಿಪ್ತ ಕೂಟದ ಮುಂಚೂಣಿ ರಾಷ್ಟ್ರ ಆಗಿರುವಂತಹ ಒಂದು ಭಾರತ ಯಾವುದೂ ಶಕ್ತಿ ಬಣವನ್ನು ಸೇರಲಿಲ್ಲ. ಆದ್ರೆ ಈ ಶೀತಲ ಸಮರದ ಪರಿಣಾಮದ ಬಗ್ಗೆ ಪ್ರಪಂಚದೊಳಗೆ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮದೊಳಗೆ ಮಗ್ನ ಆಯಿತು. ಹಾಗೆ ಎರಡೂ ಶಕ್ತಿ ಬಣಗಳಿಂದ ದೂರ ಇದ್ದು ಸಮಾನವಾಗಿ ಅಂತರವನ್ನು ಕಾಯ್ಕೊಂಡು ಆ ಮೂಲಕ ಒಂದು ರೀತಿ ಅಲಿಪ್ತ ರಾಷ್ಟ್ರವನ್ನು ನಿರ್ಮಾಣ ಮಾಡಿ ಆ ಅಲಿಪ್ತ ರಾಷ್ಟ್ರದ ವ್ಯಾಪ್ತಿಯನ್ನು ಹೆಚ್ಚಿಸಲಿಕ್ಕೆ ಭಾರತ ಶ್ರಮಿಸ್ತಾ ಇತ್ತು. ಹಾಗಾಗಿ ಇದು ಈ ಒಂದು ಶೀತಲ ಸಮರವನ್ನು ಸಂಪೂರ್ಣವಾಗಿ ವಿರೋಧಿಸಿತು. ಜೊತೆಗೆ ತನ್ನದೇ ಆಗಿರುವಂತಹ ಸ್ವತಂತ್ರ ನೀತಿಯನ್ನು ಪ್ರತಿಪಾದನೆ ಮಾಡ್ತು. ಅದನ್ನು ನಾವು ಅಲಿಪ್ತ ನೀತಿ ಅಂತ ಈಗಾಗಲೇ ಮೊದಲ ತತ್ವವಾಗಿ ನೋಡಿದ್ವಿ. ಇವೆಷ್ಟು ಈ ಒಂದು ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳ ಆಗಿ ಇರುವಂತಹ ಅಂಶಗಳು. ಇನ್ನು ಮುಂದಿನ ಒಂದು ಭಾಗದಲ್ಲಿ ನಾವು ಅಮೆರಿಕ, ರಷ್ಯಾ, ಚೀನಾ, ಪಾಕಿಸ್ತಾನ, ಬಾಂಗ್ಲಾದೇಶ್ ಬೇರೆ ಬೇರೆ ದೇಶಗಳ ಜೊತೆಗೆ ಭಾರತದ ಸಂಬಂಧ ಏನೈತಿ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಮತ್ತು ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.